ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಯುನಿಕ್ ಟೆಕ್ ವರ್ಲ್ಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಒಬ್ಬ ವ್ಯಕ್ತಿಗೆ ಭಯಾನಕ ಆಕ್ಸಿಡೆಂಟ್ ಆಯ್ತು ಅಂತ ಅನ್ಕೊಳ್ಳಿ. ಈ ಆಕ್ಸಿಡೆಂಟ್ ಇಂದ ಆ ವ್ಯಕ್ತಿ ಕೆಳಭಾಗ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿ ಬಿಡುತ್ತೆ. ಆದ್ರೆ ಆ ವ್ಯಕ್ತಿಯ ಮೇಲ್ಭಾಗ ಅಂದ್ರೆ ಆತನ ಮೆದುಳು ಸಕ್ರಿಯವಾಗಿಯೇ ಇರುತ್ತೆ. ಈಗ ಒಂದು ಪ್ರಶ್ನೆ, ಈ ಮೆದುಳನ್ನ ಇನ್ನೊಬ್ಬ ವ್ಯಕ್ತಿಗೆ ಕಸಿ ಮಾಡೋಕ್ಕಾಗುತ್ತಾ? ಈ ಪ್ರಶ್ನೆ ನಿಮಗೆ ಮಾತ್ರವಲ್ಲ, ಜಗತ್ತಿನಲ್ಲಿರೋ ದೊಡ್ಡ ದೊಡ್ಡ ವಿಜ್ಞಾನಿಗಳಿಗೂ ಕೂಡ ತಲೆನೋವಾಗಿದೆ. ಒಬ್ಬ ವ್ಯಕ್ತಿಯ ಕಿಡ್ನಿ ಕಸಿ ಮಾಡಬಹುದು, ಹೃದಯ ಕಸಿ ಮಾಡಬಹುದು, ಕೂದಲು ಕೂಡ ಕಸಿ ಮಾಡಬಹುದು. ಆದ್ರೆ ಒಬ್ಬ ವ್ಯಕ್ತಿಯ ಮೆದುಳನ್ನ ಯಾಕೆ ಕಸಿ ಮಾಡೋದಿಕ್ಕೆ ಆಗಲ್ಲ? ಇದೇ ಪ್ರಶ್ನೆಯನ್ನ ಮುಂದಿಟ್ಟುಕೊಂಡು 1900ರಲ್ಲಿ ಬ್ರಿಟಿಷ್ ವಿಜ್ಞಾನಿ ಶ್ವಾನವೊಂದರ ಮೆದುಳನ್ನ ತೆಗೆದು ಇನ್ನೊಂದು ಶ್ವಾನಕ್ಕೆ ಕಸಿ ಮಾಡಿದ. ಆಪರೇಷನ್ ಪೂರ್ತಿ ಆದ್ಮೇಲೆ ನಾಯಿಗೆ ಪ್ರಜ್ಞೆ ಬರುತ್ತಾ ಅಂತಲೇ ವಿಜ್ಞಾನಿಗಳು ಅಂದುಕೊಂಡಿದ್ರು. ಆದ್ರೆ ಆಪರೇಷನ್ ಮಾಡಿ 1 ವಾರ ಕಳೆದ್ರೂ ನಾಯಿಗೆ ಪ್ರಜ್ಞೆ ಬರಲಿಲ್ಲ. ದುರಂತ ಏನಂದ್ರೆ ಆ ನಾಯಿಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಇದಾದ ಮೇಲೆ 1960ರಲ್ಲಿ ಒಂದು ಕೋತಿಗೂ ಕೂಡ ಮೆದುಳನ್ನ ಕಸಿ ಮಾಡಲಾಗಿತ್ತು. ಆದ್ರೆ ಈ ಬಾರಿ ವಿಜ್ಞಾನಿಗಳ ಪ್ರಯೋಗ ಕೊಂಚ ಸಕ್ಸಸ್ ಕಂಡಿತು. ಮೆದುಳನ್ನ ಕಸಿ ಮಾಡಿದ ಬಳಿಕ ಮಂಗಕ್ಕೆ ಪ್ರಜ್ಞೆ ಬಂದಿತ್ತು. ಆದ್ರೆ ಆ ಕೋತಿ ದೇಹದ ಬೇರೆ ಯಾವ ಅಂಗವೂ ಕೆಲಸ ಮಾಡ್ತಿರಲಿಲ್ಲ. 9 ದಿನದ ಬಳಿಕ ಆ ಕೋತಿ ಕೂಡ ಸಾವನ್ನಪ್ಪಿತು. ಆಮೇಲೆ ಜಗತ್ತಿನಲ್ಲಿರುವ ಹಲವಾರು ವಿಜ್ಞಾನಿಗಳೆಲ್ಲ ಇದರ ಮೇಲೆ ಪ್ರಯೋಗ ಮಾಡೋದಕ್ಕೆ ಶುರು ಮಾಡಿದ್ರು. ಸುಮಾರು 80 ವರ್ಷ ಕಳೆದಿತ್ತು. 1982ರಲ್ಲಿ ನ್ಯೂಯಾರ್ಕ್ ನಗರದ ಮೌಂಟ್ ಸಿನಾಯಿ ಮೆಡಿಕಲ್ ಕಾಲೇಜ್ನಲ್ಲಿ ಡಾಕ್ಟರ್ನೊಬ್ಬ ಇಲಿ ಮೆದುಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಅಚ್ಚರಿ ಏನಂದ್ರೆ ಆ ಆಪರೇಷನ್ ಸಕ್ಸಸ್ ಕೂಡ ಆಗಿತ್ತು. ಇಲಿಗೆ ಪ್ರಜ್ಞೆ ಬಂದು ಆರಾಮವಾಗಿ ಓಡಾಡಿಕೊಂಡಿತ್ತು. ಇಲಿ ದೇಹದ ಎಲ್ಲಾ ಭಾಗಗಳು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದು. ಇದಾದ ಬಳಿಕ 1998 ಜೂನ್ 6ರಂದು ಪೀಟ್ಸ್ಬರ್ಗ್ ಮೆಡಿಕಲ್ ಸೆಂಟರ್ ಸರ್ಜನ್ ತಂಡ ಮೊಟ್ಟ ಮೊದಲ ಬಾರಿಗೆ ಮನುಷ್ಯನ ಮೆದುಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿತು. ಜಾಸ್ತಿ ರಿಸ್ಕ್ ಇರೋ ಸಂಬಂಧ ಆರಂಭದಲ್ಲಿ ಮೆದುಳಿನ ಒಂದು ಭಾಗವನ್ನ ಮಾತ್ರ ಕಸಿ ಮಾಡಲಾಗಿತ್ತು. ಆಪರೇಷನ್ ಸಕ್ಸಸ್ ಏನೋ ಆಗಿತ್ತು. ಆದರೆ ಆಪರೇಷನ್ ವೇಳೆ ನಡೆದ ಒಂದು ಸಣ್ಣ ಎಡವಟ್ಟಿನಿಂದ 62 ವರ್ಷದ ಮಹಿಳೆಯ 2 ಕಾಲುಗಳು ಪ್ಯಾರಲೈಸ್ ಆಗಿದ್ವು. ಒಬ್ಬ ಮನುಷ್ಯನ ಮೆದುಳನ್ನ ಇನ್ನೊಬ್ಬ ಮನುಷ್ಯನಿಗೆ ಕಸಿ ಮಾಡೋದು ಅಂದ್ರೆ ಸ್ವಲ್ಪ ಕಷ್ಟದ ಕೆಲಸನೇ. ಯಾಕೆಂದ್ರೆ ನಮ್ಮಲ್ಲಿ ಇನ್ನೂ ಆ ಮಟ್ಟಿಗಿನ ತಂತ್ರಜ್ಞಾನ ಬಂದಿಲ್ಲ. ದೇಹದಲ್ಲಿರುವ ಸ್ಪೈನಲ್ ಕೋಡ್ ನರ್ವ್ ಫೈಬರ್ ಅನ್ನ ಜೋಡಣೆ ಮಾಡೋದು ತುಂಬಾ ಕಷ್ಟದ ಕೆಲಸ. ನರ್ವ್ ಫೈಬರ್ ನ ಮೆದುಳಿನಿಂದ ತೆಗೆದು ಮತ್ತೆ ಬೇರೆ ಕಡೆ ಕಸಿ ಮಾಡೋದು ರಿಸ್ಕ್ ಇರೋ ಕೆಲಸ. ಇದೇ ಕಾರಣಕ್ಕೆ ಮೊದಲು ಪ್ರಾಣಿಗಳಲ್ಲಿ ಈ ಪ್ರಯೋಗ ಮಾಡಲಾಗಿತ್ತು. ಒಂದ್ ವೇಳೆ ಪ್ರಾಣಿಗಳ ಮೇಲೆ ಈ ಪರೀಕ್ಷೆ ಸಕ್ಸಸ್ ಆದ್ರೂ ಸರ್ಕಾರದಿಂದ ಇದಕ್ಕೆ ಅನುಮತಿ ಸಿಗ್ಬೇಕು. ಸರ್ಕಾರದಿಂದ ಪರ್ಮಿಷನ್ ಅಂದ್ರೆ ಗೊತ್ತೇ ಇದಲ್ವಾ, ಅಲ್ಲಿಂದ ಅಪ್ರೂವ್ ಆಗಿ ಬರೋಷ್ಟರಲ್ಲಿ ಸಾಕಾಗಿ ಹೋಗಿರುತ್ತೆ. ಹೀಗಾಗಿ ಇದನ್ನ ಕಾರ್ಯರೂಪಕ್ಕೆ ತರೋದು ಮೆಡಿಕಲ್ ಸರ್ವಿಸ್ಗೆ ಒಂದು ಸವಾಲಿನ ಕೆಲಸನೇ ಆಗಿದೆ. ಇದಷ್ಟೇ ಅಲ್ಲ, ಒಂದು ಮೆದುಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಹಣದ ಅವಶ್ಯಕತೆ ಕೂಡ ಇದೆ. ಒಬ್ಬ ವ್ಯಕ್ತಿಯ ಮೆದುಳನ್ನ ಕಸಿ ಮಾಡಬೇಕು ಅಂದ್ರೆ ಏನಿಲ್ಲ ಅಂದ್ರೂ $13 ಮಿಲಿಯನ್ ಬೇಕಾಗುತ್ತೆ. ಭಾರತೀಯ ರೂಪಾಯಿ ಲೆಕ್ಕದಲ್ಲಿ 9,620 ಲಕ್ಷ ರೂಪಾಯಿ. ಈ ಹಣದಲ್ಲಿ ಏನಿಲ್ಲ ಅಂದ್ರೂ 150 ಆಪರೇಷನ್ ಆಗುತ್ತೆ. ಈ ಆಪರೇಷನ್ ಮಾಡ್ಬೇಕಂದ್ರೆ 36 ಗಂಟೆ ಬೇಕು. ಈ ಆಪರೇಷನ್ ನಲ್ಲಿ ಮುಖ್ಯವಾದ ಕೆಲಸ ಅಂದ್ರೆ ಬ್ರೈನ್ ನ ಫ್ರೀಸ್ ಮಾಡೋದು. ಇದರಿಂದ ಮೆದುಳಿನ ಸಂಪೂರ್ಣ ಕೆಲಸ ನಿಂತು ಹೋಗುತ್ತೆ. ಇದರಿಂದ ಮೆದುಳು ಸಾಯೋದನ್ನ ತಪ್ಪಿಸಬಹುದು. ಕತ್ತು ಮತ್ತು ಮೆದುಳನ್ನ ಜೋಡಿಸೋ ಟ್ಯೂಬ್ ನ ಕುತ್ತಿಗೆಯಲ್ಲಿ ಫಿಟ್ ಮಾಡಲಾಗುತ್ತೆ. ಆಮೇಲೆ ಸ್ಪೈನಲ್ ಕೋಡ್ ನ ಕಟ್ ಮಾಡಲಾಗುತ್ತೆ. ಈ ಆಪರೇಷನ್ ನಲ್ಲಿ ಎಲ್ಲಕ್ಕಿಂತ ಸಾಹಸಮಯ ಕೆಲಸ ಇದೆ. ಯಾಕಂದ್ರೆ ಸ್ಪೈನಲ್ ಕೋಡ್ ನ ಕಟ್ ಮಾಡೋದಕ್ಕೆ ಸಾಮಾನ್ಯವಾದ ಚಾಕುವನ್ನ ಬಳಸಲ್ಲ. ಈ ಚಾಕುವನ್ನ ಡೈಮಂಡ್ ನಿಂದ ಮಾಡಲಾಗಿರುತ್ತೆ. ಇದಾದ ಮೇಲೆ ಮಸಲ್ಸ್, ನರ್ವ್ಸ್, ಅಂಗಾಂಗಗಳನ್ನ ವಾಪಸ್ ಜೋಡಿಸಲಾಗುತ್ತೆ. ಇದು ಒಂಥರ ಬಟ್ಟೆ ಹೊಲಿಯೋ ಕೆಲಸದ ತರಹ. ನಿಜಕ್ಕೂ ಸವಾಲಿನ ಕೆಲಸ. ಯಾಕೆಂದ್ರೆ ಮೆದುಳು ಮನುಷ್ಯನ ದೇಹದ ಬಹುಮುಖ್ಯ ಅಂಗ. ಮೆದುಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡೋದು ಇವತ್ತಿಗೂ ತುಂಬಾ ಕಷ್ಟದ ಕೆಲಸ. ಇವತ್ತಿನವರೆಗೂ ಜಗತ್ತಿನಲ್ಲಿ ಮೆದುಳು ಕಸಿಯ ಯಾವೊಂದೂ ಕೇಸ್ ಸಕ್ಸಸ್ ಆಗಿಲ್ಲ. ಆದ್ರೆ ಹಾಗಂತ ವಿಜ್ಞಾನಿಗಳು ಸುಮ್ಮನೆ ಕೂತಿಲ್ಲ. ಜಗತ್ತಿನ ಮೂಲೆ ಮೂಲೆಯಲ್ಲೂ ಈ ಮೆದುಳು ಕಸಿ ಬಗ್ಗೆ ಪ್ರಯೋಗ ಮಾಡೋದಕ್ಕೆ ವಿಜ್ಞಾನಿಗಳು ಕಾತುರರಾಗಿದ್ದಾರೆ.
ಅವರೆಲ್ಲ ಅವಕಾಶ ಸಿಕ್ಕರೆ ಅದನ್ನ ಸಕ್ಸಸ್ಫುಲ್ ಆಗಿ ಮಾಡ್ತೀವಿ ಅಂದುಕೊಂಡಿದ್ದಾರೆ. ಆದ್ರೆ ಈ ಕೆಲಸ ಅವರು ಅಂದುಕೊಂಡಷ್ಟು ಈಸಿ ಆಗಿಲ್ಲ. ಇದೇ ಕಾರಣಕ್ಕೆ ಜಗತ್ತಿನ ಯಾವ ದೇಶವೂ ಈ ಪ್ರಯೋಗಕ್ಕೆ ಅನುಮತಿ ಕೊಟ್ಟಿಲ್ಲ. ಅಮೆರಿಕದ ಒಬ್ಬ ವೈದ್ಯ ಅಮೆರಿಕದಿಂದ ಮೆದುಳು ಕಸಿಗೆ ಅನುಮತಿ ಸಿಗದೆ ಇರೋದಕ್ಕೆ ಚೀನಾಗೆ ಹೋಗಿ ಪ್ರಯೋಗ ಮಾಡ್ತೀನಿ ಅಂತ ಹೇಳಿದ್ದ. ಇದಕ್ಕಾಗಿ ಅವನಿಗೆ ಅಂಗಾಂಗ ದಾನ ಮಾಡೋರು ಬೇಕಾಗಿದ್ರು. ವಿಚಿತ್ರ ಏನಂದ್ರೆ ರಷ್ಯಾದ ವ್ಯಕ್ತಿಯೊಬ್ಬ ತನ್ನ ಮೇಲೆ ಪ್ರಯೋಗ ಮಾಡೋದಕ್ಕೆ ಆ ವೈದ್ಯನಿಗೆ ಒಪ್ಪಿಗೆ ಕೊಟ್ಟಿದ್ದ. ಆಪರೇಷನ್ ಕೂಡ ಸಕ್ಸಸ್ ಆಗಿತ್ತು. ಆದ್ರೆ ಆ ವ್ಯಕ್ತಿಯ ಮೆದುಳು ವರ್ಕ್ ಆಗ್ತಿದ್ರು ಅವನ ದೇಹದ ಬೇರೆ ಯಾವ ಭಾಗವೂ ಕೆಲಸ ಮಾಡ್ತಿರ್ಲಿಲ್ಲ. ಅಂಗಾಂಗ ದಾನ ಮಾಡೋದ್ರಿಂದ ಒಬ್ಬರಿಗೆ ಹೊಸ ಜೀವನ ಸಿಗುತ್ತೆ. ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಅಂಗ ವೈಫಲ್ಯವಾದಾಗ ಇನ್ನೊಬ್ಬರ ಅಂಗವನ್ನ ಕಸಿ ಮಾಡೋದ್ರ ಮೂಲಕ ಆ ವ್ಯಕ್ತಿಗೆ ಹೊಸ ಬದುಕು ನೀಡಬಹುದು. ದುರಂತ ಏನಂದ್ರೆ ನಮ್ಮ ದೇಶದಲ್ಲಿ ಕಿಡ್ನಿಗಾಗಿ 4 ವರ್ಷ, ಲಿವರ್ಗಾಗಿ 2.5 ವರ್ಷ, ಹೃದಯಕ್ಕಾಗಿ 2 ವರ್ಷ ಕಾಯಬೇಕು. ಯಾಕಂದ್ರೆ ಸತ್ತಿರೋರೆಲ್ಲ ತಮ್ಮ ಅಂಗಗಳನ್ನ ದಾನ ಮಾಡಿರಲ್ಲ. ಉದಾಹರಣೆಗೆ ರಾಜಸ್ಥಾನದಂತಹ ಒಂದು ರಾಜ್ಯದಲ್ಲಿ 20,000 ಜನರಿಗೆ ಕಿಡ್ನಿ, 25,000 ಜನರಿಗೆ ಲಿವರ್, 8,000 ಜನರಿಗೆ ಹಾರ್ಟ್ನ ಅವಶ್ಯಕತೆ ಇದೆ. ಸರ್ಕಾರ ಇದಕ್ಕಾಗಿ ಸಾಕಷ್ಟು ಹಣ ಖರ್ಚು ಮಾಡಿದ್ರು ಕಳೆದ 4 ವರ್ಷಗಳಿಂದ ಪರಿಸ್ಥಿತಿ ಇನ್ನೂ ಹದಗೆಟ್ಟಿದೆ. ಆದ್ರೆ ಈ ಡಿಮ್ಯಾಂಡ್ ಮಧ್ಯೆಯೂ 2018ರಲ್ಲಿ ಕೇವಲ 4 ಅಂಗಾಂಗ ಕಸಿಗಳನ್ನ ಮಾಡಲಾಗಿತ್ತು. 2019ರಲ್ಲಿ ಕೇವಲ 1 ಅಂಗಾಂಗ ಕಸಿ ಮಾಡಲಾಗಿತ್ತು. ಮನುಷ್ಯನಿಗೆ ಸಾವು ಬಂದಾಗ ಎಲ್ಲಕ್ಕಿಂತ ಮೊದಲು ಸಾಯೋದೇ ಮೆದುಳು. ಆದ್ರೆ ಉಳಿದ ಅಂಗಗಳು ಅಂದ್ರೆ ಕಿಡ್ನಿ, ಹಾರ್ಟ್, ಲಿವರು ಇವುಗಳಿಂದ ಇನ್ನೊಬ್ಬನಿಗೆ ಜೀವದಾನ ಮಾಡಬಹುದು. ನಿಮಗೆ ಅಚ್ಚರಿ ಅನಿಸಬಹುದು, ದೇಶದಲ್ಲಿ 10 ಲಕ್ಷ ಜನರಿಗೆ ಒಬ್ಬ ದಾನಿ ಇದ್ರೆ ರಾಜಸ್ಥಾನದಂತಹ ರಾಜ್ಯದಲ್ಲಿ 20 ಲಕ್ಷಕ್ಕೆ ಒಬ್ಬ ಅಂಗಾಂಗ ದಾನಿ ಸಿಗ್ತಾರೆ. ಅಂದ್ರೆ 30 ಲಕ್ಷ ಜನರಿಗೆ ಕಿಡ್ನಿ ಬೇಕಾಗಿದ್ರೆ ಅದರಲ್ಲಿ 30 ಜನರಿಗೆ ಮಾತ್ರ ಕಿಡ್ನಿ ಸಿಗೋದು. ಹೀಗಾಗಿ ಅನೇಕ ಜನ ಅಂಗಾಂಗಕ್ಕಾಗಿ ಕಾದು ಕಾದು ಕೊನೆಯುಸಿರು ಎಳೆಯುತ್ತಿದ್ದಾರೆ. ಮನುಷ್ಯ ಸತ್ ಮೇಲೆ ಅವನ ಕೆಲ ವಿಶೇಷ ಅಂಗಗಳು ಸ್ವಲ್ಪ ಹೊತ್ತು ಜೀವಂತವಾಗಿ ಇರುತ್ತವೆ. ಹೀಗಾಗಿ ಆ ಅಂಗಾಂಗಗಳನ್ನ ಇನ್ನೊಬ್ಬ ವ್ಯಕ್ತಿಗೆ ಕಸಿ ಮಾಡಿದ್ರೆ ಅವನಿಗೆ ಮತ್ತೆ ಪುನರ್ಜನ್ಮ ಸಿಗಬಹುದು. ಸತ್ತ ವ್ಯಕ್ತಿಯ ಕಣ್ಣು ಬೇಗ ಜೀವ ಕಳ್ಕೊಂಡ್ರೆ ಕಿಡ್ನಿ ಹೆಚ್ಚೊತ್ತು ಜೀವ ಇರುತ್ತೆ. ಹೀಗಾಗಿ ಈ 2 ಅಂಗಗಳನ್ನ ಬೇರೊಬ್ಬ ವ್ಯಕ್ತಿಗೆ ಕಸಿ ಮಾಡಿದ್ರೆ ಅವನಿಗೆ ಮತ್ತೆ ಜೀವನ ಸಿಗಬಹುದು. ಆದ್ರೆ ಇದರ ಬಗ್ಗೆ ಮಾಹಿತಿ ಇಲ್ಲದ ಕಾರಣ ಅದೆಷ್ಟೋ ಪ್ರಾಣಗಳು ಹೋಗ್ತಿವೆ. ಹೀಗಾಗಿ ಅಂಗಾಂಗ ದಾನ ಮಾಡಿದ್ರೆ ಸಾವಿರಾರು ಜನರ ಪ್ರಾಣ ಉಳಿಸಬಹುದಾಗಿದೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯುನಿಕ್ ಟೆಕ್ ವರ್ಲ್ಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.